ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಸ್ಟೇಟ್ ಲೆವೆಲ್ SSLC ಪ್ರಿಪ್ರೇಟರಿ ಎಕ್ಸಾಮಿನೇಷನ್ 3 ಇಂಗ್ಲೀಷ್ ಕ್ವಶನ್ ಪೇಪರ್ನ ಫುಲ್ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ, ಮತ್ತು ಇಲ್ಲಿ ಕೀ ಆನ್ಸರ್ಸ್ PDF ಸಹ ನಿಮಗೆ ಸಿಗುತ್ತೆ. ಇಲ್ಲಿ ಮೊದಲನೇ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಕೊಟ್ಟಿರ್ತಕ್ಕಂತಹ ಫಸ್ಟ್ ಕ್ವಶನ್ ಟ್ಯಾಗ್ ಕೀರ್ತಿ ಆ್ಯಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್. ಇಲ್ಲಿ ಅರಂಟ್ ದೇ, ಆರ್ ಅಲ್ಲೇ ಇದೆ, ನಾಟ್ ಸೇರಿಸ್ಕೋಬೇಕು. ಕೀರ್ತಿ ಆ್ಯಂಡ್ ಪ್ರೀತಿ ಇರೋದ್ರಿಂದ ದೇ ಆಗುತ್ತೆ, ಅರಂಟ್ ದೇ, ಆಪ್ಷನ್ ಬಿ. ಇನ್ನು ಸೆಕೆಂಡ್ ಕ್ವಶನ್ ಬಂದಾಗ ಇನ್ಫಿನಿಟಿವ್, ಆಪ್ಷನ್ ಡಿ. ಟು ಸೆಲ್ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಇನ್ಫಿನಿಟಿವ್, 2 + ವರ್ಬ್ 1, ಆಪ್ಷನ್ ಡಿ. ಇನ್ನು ಮೂರನೇ ಪ್ರಶ್ನೆಗೆ ಬಂದಾಗ ಲ್ಯಾಂಗ್ವೇಜ್ ಫಂಕ್ಷನ್, ಟೇಕ್ ದ ಗರ್ಲ್ ಟು ಏರಿಯೋಲಿ, ದೆರ್ ಈಸ್ ಎ ಹಾಸ್ಪಿಟಲ್ ದೇರ್. ಇದು ಗಿವಿಂಗ್ ಸಜೆಷನ್, ಟ್ರಾಫಿಕ್ ಪೊಲೀಸ್ ಬಲೇಶ್ವರ್ಗೆ ಕೊಡ್ತಕ್ಕಂಥ ಸಜೆಷನ್. ಇನ್ನು ಫೋರ್ತ್ ಒನ್ಗೆ ಬಂದಾಗ ಇಫ್ ಕ್ಲಾಸ್ ಇದೆ, ಐ ಡಿಡ್ ನಾಟ್ ಅಟೆಂಡ್, ಇಫ್ ಐ ಹ್ಯಾಡ್ ಅಟೆಂಡೆಡ್ ಐ ಡ್ಯಾಶ್ ಸ್ಕೋರ್ಡ್ ವೆಲ್, ಆಪ್ಷನ್ ಎ ವುಡ್ ಹ್ಯಾವ್ ಸ್ಕೋರ್ಡ್ ವೆಲ್. ಇನ್ನು ಸೆಕೆಂಡ್ ಮೇನ್ ಡೂ ಆ್ಯಸ್ ಡೈರೆಕ್ಟೆಡ್ನಲ್ಲಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆ್ಯಸ್ 1 ಸಿಲಿಬಲ್, ಅಗ್ಲಿ 2 ಸಿಲಿಬಲ್ ಇದೆ, ಮ್ಯೂಟಿನಿ 3 ಸಿಲಿಬಲ್ ಇದೆ, ಡೆಕ್ 1 ಸಿಲಿಬಲ್, ಹೇಟೆಡ್ 2 ಸಿಲಿಬಲ್. ಇಲ್ಲಿ ಕರೆಕ್ಟ್ ಆನ್ಸರ್ ಡೆಕ್. ಇನ್ನು ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದಟ್ ಅಂತಿದೆ. ಮಿಲ್ಕ್ ಈಸ್ ಸೋ ಹಾಟ್ ದಟ್ ದ ಚೈಲ್ಡ್ ಕೆನಾಟ್ ಡ್ರಿಂಕ್, ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ ಎಲ್ಲ ಆನ್ಸರ್ಸು ಕೀ ಆನ್ಸರ್ಸ್ ಈ ಕ್ವಶನ್ ಪೇಪರ್ ಆದಮೇಲೆ ಇದೇ PDF ಅಲ್ಲಿ ಕೊನೆಯಲ್ಲಿ ನೀಡಿರ್ತೇನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಬಂದಾಗ ರವಿ ಈಸ್ ಡ್ಯಾಶ್ MBA ಸ್ಟೂಡೆಂಟ್, ಆ್ಯನ್ MBA ಸ್ಟೂಡೆಂಟ್. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದಾಗ ಇಟ್ ಈಸ್ ಎ ಕಾಸ್ಟ್ಲಿ ಆರ್ನಮೆಂಟ್, ಕಾಸ್ಟ್ಲಿ ಅನ್ನೋದು ಅಡ್ಜೆಕ್ಟಿವ್. ನೈನ್ತ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಅಪ್ರಾಪ್ರಿಯೇಟ್ ಲಿಂಕರ್ ಇದೆ. ಬೋತ್ CV ರಾಮನ್ ಆ್ಯಂಡ್ ವಿಕ್ರಮ್ ಸಾರಾಭಾಯಿ ಆರ್ ಗ್ರೇಟ್ ಸೈಂಟಿಸ್ಟ್ಸ್, ಆ್ಯಂಡ್ ಬರುತ್ತೆ. ಇನ್ನು ಪ್ರಿಪೋಸಿಷನ್ 10th ಕ್ವಶನ್, ದೇರ್ ಹ್ಯಾಡ್ ಬೀನ್ ಆ್ಯನ್ ಆಕ್ಸಿಡೆಂಟ್ ವೆನ್ ಸತೀಶ್ ವೆಂಟ್ ಫಾರ್ ಹೈಕಿಂಗ್ ವಿತ್ ಈಸ್ ಫಾದರ್ ಆ್ಯಂಡ್ ಬ್ರದರ್ ಇನ್ ದರ್, ವಿತ್ ಬರುತ್ತೆ. ಇನ್ನು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ಗೆ ಬಂದಾಗ ವೆನ್ ಐ ವೆಂಟ್ ಟು ದ ಹಾಸ್ಪಿಟಲ್, ಇದು ಪಾಸ್ಟ್ ಟೆನ್ಸ್ ಇದೆ. ದ ಡಾಕ್ಟರ್ ಸಿಂಗ್ಯುಲರ್ ಇರೋದ್ರಿಂದ ವಾಸ್, ಟ್ರೀಟ್ ಇರೋದು ಟ್ರೀಟಿಂಗ್ ಬರುತ್ತೆ, ವಾಸ್ ಟ್ರೀಟಿಂಗ್. ಇನ್ನು 12th ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಬಂದಾಗ ದ ಚಿಲ್ಡ್ರನ್ ಶುಡ್ ಬಿ ಗಿವನ್ ಗುಡ್ ಎಜುಕೇಷನ್. ಇನ್ನು ಯೂಸ್ ದ ವರ್ಡ್ ಪ್ರೆಸೆಂಟ್ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ ಇದೆ. ಐ ಪ್ರೆಸೆಂಟ್ ಇನ್ ಸ್ಕೂಲ್, ಐ ಪ್ರೆಸೆಂಟೆಡ್ ಎ ಗಿಫ್ಟ್, ಶಿ ಪ್ರೆಸೆಂಟ್ಸ್ ಎ ಸ್ಪೀಚ್, ಈ ಉತ್ತರಗಳನ್ನು ಬರೀಬಹುದು. ಇನ್ನು ಚೇಂಜ್ ದ ಫಾಲೋಯಿಂಗ್ ಇಂಟು ಪಾಸಿಟಿವ್ ಡಿಗ್ರಿ ಇದೆ. ಮುನ್ಷಿ ಪ್ರೇಮ್ಚಂದ್ ಈಸ್ ಮೋರ್ ಪಾಪ್ಯುಲರ್ ದ್ಯಾನ್ ಎನಿ ಅದರ್ ರೈಟರ್ ಇನ್ ಹಿಂದಿ ಲಿಟ್ರೇಚರ್ ಇದೆ. ಇದಕ್ಕೆ ಪಾಸಿಟಿವ್ ಅಂದಾಗ ನೋ ಅದರ್ ರೈಟರ್ ಈಸ್ ಆ್ಯಸ್ ಪಾಪ್ಯುಲರ್ ಆ್ಯಸ್ ಮುನ್ಷಿ ಪ್ರೇಮ್ಚಂದ್ ಇನ್ ಹಿಂದಿ ಲಿಟ್ರೇಚರ್. ನಂತರ ಆ್ಯಕ್ಟಿವ್ ಟು ಪ್ಯಾಸಿವ್, ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದ ಅವಾರ್ಡ್ಸ್ ಇದೆ. ದ ಅವಾರ್ಡ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಪ್ರೆಸಿಡೆಂಟ್. ಇನ್ನು 16th ರಿಪೋರ್ಟೆಡ್ ಸ್ಪೀಚ್ಗೆ ಬಂದಾಗ ಪ್ರಕಾಶ್ ಆಸ್ಕ್ಡ್ ಜ್ಯೋತಿ, ಇದು SR ನೋ ಟೈಪ್ ಕ್ವಶನ್, ಮೀನ್ಸ್ ಹೆಲ್ಪಿಂಗ್ ವರ್ಬ್ ಕ್ವಶನ್ ಆಗಿರೋದ್ರಿಂದ ಇಫ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದಟ್ ಡೇ, ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದಟ್ ಡೇ. ಇನ್ನು ಥರ್ಡ್ ಮೇನ್ ಎಡಿಟಿಂಗ್ ಎರರ್ಸ್ಗೆ ಬಂದಾಗ ಇಟ್ ಈಸ್ ದ ಬಾಯ್ ನಾವು ಪಾಪ್ಯುಲರ್ಲಿ ನೋನ್ ಆ್ಯಸ್ ಸತೀಶ್ ಗುಜ್ರಾಲ್ ಇದೆ. ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಇಲ್ಲಿ ಪಾಪ್ಯುಲರ್ಲಿ ಚೇಂಜ್ ಆಗಬೇಕು. ಕ್ಯಾಪಿಟಲ್ ಲೆಟರ್ ಅಂದಾಗ ಸತೀಶ್ ಗುಜ್ರಾಲಲ್ಲಿ G, ಗುಜ್ರಾಲಲ್ಲಿ G ಕ್ಯಾಪಿಟಲ್ ಮಾಡಬೇಕು. ಫೋರ್ತ್ ಮೇನ್ 2 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಆ್ಯನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಡಾನ್ ಆ್ಯನ್ಸೆಲ್ಮೋ ಡಿಡ್ ನಾಟ್ ಅಕ್ಸೆಪ್ಟ್ ದಿ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದ ಅಮೆರಿಕನ್ಸ್. ಸೊ ಈ ಉತ್ತರ ಬರೀಬೇಕು. ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಆಫ್ USA ಕಾನ್ಸ್ಟಿಟ್ಯೂಷನ್ ಅಂಡ್ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ ಆನ್ Dr. B.R. Ambedkar. 14th ಅಮೆಂಡ್ಮೆಂಟ್ ಆಫ್ USA gave freedom to black Americans. Mahatma Phule tried to improve or uplift the women in India. So Ambedkar influenced by these two, and he devoted all his time and knowledge for the upliftment of depressed classes in India. ಈ ಉತ್ತರ. ಹೌ ಕ್ಯಾನ್ ಯು ಸೇ ದಟ್ ಅನಂತ್ ವಾಸ್ ಎ ಮಲ್ಟಿ ಟ್ಯಾಲೆಂಟೆಡ್ ಬಾಯ್ ಅಂದಾಗ ಈಸ್ ಎ ಫಾಸ್ಟೆಸ್ಟ್ ರನ್ನರ್, ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್, ಆ್ಯಂಡ್ ಈಸ್ ಲರ್ನಿಂಗ್ ಸಿತಾರ್, ಈ ಕಂಪೋಸಿಂಗ್ ಈಸ್ ಓನ್ ಟೋನ್ಸ್. ಸೈಂಟಿಸ್ಟ್ ಆರ್ ದಿ ಮೋರ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂದಾಗ ಇಲ್ಲಿ ಸೈಂಟಿಸ್ಟ್ಸ್ ಆರ್ ರೆಡಿ ವಿತ್ ದೇರ್ ಬೇಸಿಕ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ದೇ ಡಿಸ್ಕವರ್ ದಿ ನ್ಯೂ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಆಂಟಿಬಯೋಟಿಕ್ಸ್, ಎಂಟರ್ಟೈನ್ಮೆಂಟ್ ಗ್ಯಾಡ್ಜೆಟ್ಸ್, ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಈ ರೀತಿ ಅವರು ಪ್ರೆಸೆಂಟ್ಗೆ ಏನೇನು ಕಂಡುಹಿಡಿತಾ ಇದ್ದಾರೆ ಅದನ್ನ ಬರೀಬೇಕಾಗುತ್ತೆ. ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದಟ್ ದ ಲ್ಯಾಂಡ್ ಆ್ಯಸ್ ಓಷನ್ ಆಫ್ ಪೇಷನ್ಸ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಅಂದಾಗ ಇನ್ ಐ ಆಮ್ ದ ಲ್ಯಾಂಡ್ bears everything done by the man, bears every activity of the man shouts,
plucks plants trees, he come with guns, he fights for the land, but land bears everything. It shows that it has a patience. The visit of Patil sub-inspector was very helpful, Mohan's family explain anta ide. Patil came and gave a warning about the raid of the people, and he took all the materials, printing machine and the copies of Gandhiji's speech. Describe the Dicky Dolmas preparation for her venture anta ide. She joined mountaineering school, she got A grade in all the tests, she working hard and she practiced 6 hours daily. Aniv was always able to keep himself cheerful throughout his life ಅಂದಾಗ ಇಲ್ಲಿ ಬರಿಬೇಕಾಗಿರೋದು he dabbled with art, he sketched very well, he makes a beautiful cards using waste materials. ಈ ಉತ್ತರವನ್ನು ಬರಿಬೇಕಾಗುತ್ತೆ. ಇನ್ನು 25ಗೆ ಬಂದಾಗ ಸ್ವಾಮಿ ಪಾಠದಿಂದ ಎ ಹೀರೋ ಓನ್ ಇನ್ಸಿಡೆಂಟನ್ನು ಬರಿಬೇಕಾಗುತ್ತೆ. ಈ ಸ್ಲೆಪ್ಟ್ ಇನ್ ದ ಆಫೀಸ್ ರೂಮ್ ಆ್ಯಂಡ್ ಹಿ ಅಪ್ರೈಡ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಡೆವಿಲ್ಸ್, ಈ ಸ್ಲೆಪ್ಟ್ ಅಂಡರ್ ದ ಬೆಂಚ್, ಹಿ ಸಾ ಸಮಥಿಂಗ್ ಮೂವಿಂಗ್ ಆ್ಯಂಡ್ ವೆನ್ ಇಟ್ ಕೇಮ್ ನಿಯರ್ ಈ ಹಗ್ಡ್ ಇಟ್ ಆ್ಯಂಡ್ ಬೈಟ್ ಇಟ್. ಈ ಉತ್ತರವನ್ನು ಬರೀಬೇಕು. ಇನ್ನು ಡಿಸ್ಕ್ರೈಬ್ ದಿ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಸ್ ಪ್ಲೇಯರ್. ಇನ್ನು ಎಕ್ಸ್ಟ್ರಾಕ್ಟ್ಸ್ಗೆ ಬಂದಾಗ ಇನ್ನು ಎಲ್ಲ ಕೀ ಆನ್ಸರ್ಸ್ ನಿಮಗೆ ಈ ಕ್ವಶನ್ ಪೇಪರ್ ನಂತರ ನೀಡಿದ್ದೇನೆ. ಹೂಮ್ ಕೆನ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ ಇದೆ. ಹೂ ಡಸ್ ಐ ರೆಫರ್ ಟು ಅಂದರೆ ಹೂಮ್ ಕ್ಯಾನ್ ಐ ಕಾಲ್, ಐ ಅಂದಾಗ ಬಲೇಶ್ವರ್. ವಾಟ್ ಡಿಡ್ ದ ಲಿಸನರ್ ಆನ್ಸರ್ ಅಂದಾಗ ದಿನೇಶ್ ತಲ್ರೇಜ. ವಾಟ್ ಹ್ಯಾಪಂಡ್ ಆಫ್ಟರ್ ಗೋಯಿಂಗ್ ಟು ದಟ್ ಪ್ಲೇಸ್ ಅಂತ ಇದೆ. ದೇ ಗಾಟ್ ಓನ್ಲಿ ಫಸ್ಟ್ ಏಡ್. ನೆಕ್ಸ್ಟ್, ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಹೂ ಮೇಡ್ ದಿ ಸ್ಟೇಟ್ಮೆಂಟ್ ಕೊಲಂಬಸ್. ಚೈಲ್ಡ್ ಅಂದಾಗ ಪೆಪೆ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ ಅಂದಾಗ ವೆನ್ ದ ಸೀಮೆನ್ ಅಟ್ಯಾಕ್ಡ್ ಕೊಲಂಬಸ್. ಪೆಪೆ ಕೇಮ್ in between and he said, you have to kill me first. Then the speaker say this. This is an idle pastime. You would do better read and get more knowledge. Who is the speaker andaga? Satish Padar, Avatar Narayan. You refer to Satish. What refers to idle pastime andaga? Drawing and painting. With the teacup circling around me like a planets around the sun. What are the two things compared andaga? Illi teacups and planets. Why did the poet feels ಅಂದಾಗ ಈ ವಾಸ್ ಇನ್ ಸ್ಪೇಸ್ ಆ್ಯಂಡ್ ಈಸ್ ದಿ ಸೆಂಟರ್ ಆಫ್ ಗ್ರಾವಿಟಿ. ವೇರ್ ಡಸ್ ದಿಸ್ ಹ್ಯಾಪನ್ ಅಂದಾಗ ಇನ್ ಸ್ಪೇಸ್ ಇನ್ ಕ್ಯಾಪ್ಸೂಲ್. ನೋಡಿ, ಇಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ಈ ಒಂದು ಕ್ವಶನ್ ಪೇಪರ್ನ ನಂತರ ಇಲ್ಲಿ ಕೀ ಆನ್ಸರ್ಸನ್ನು ನೀಡಿರ್ತೇನೆ. ನೀವು ಇದನ್ನು ಡೌನ್ಲೋಡ್ ಸಹ ಮಾಡಿಕೊಳ್ಳಬಹುದು. ಈ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.